ಸಂಪುಟ ಪುನರ್ರಚನೆಗೆ ಹೈಕಮಾಂಡ್ ಅನುಮತಿ ಕೊಟ್ಟಿದ್ದಾರೆ ಅಂತ ಕೇಳ್ಪಟ್ಟೆ. ಸಂಪುಟ ಪುನರ್ರಚನೆ ಆದ್ರೆ ಒಳ್ಳೇದೇ ಅಲ್ವಾ ಅಂತ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಅವರು, ಶಾಸಕರು ಬಹಳ ದಿನಗಳಿಂದ ಬೇಡಿಕೆಯನ್ನ ಇಟ್ಟಿದ್ದಾರೆ. ಸಂಪುಟ ಪುನರ್ರಚನೆ ಮಾಡಬೇಕು ಅಂತ ಶಾಸಕರು ಹೇಳ್ತಿದ್ದಾರೆ. ಇದೀಗ ರೀಶಫಲ್ ಮಾಡಲು ಹೈಕಮಾಂಡ್ ಹೇಳಿದ್ದಾರಂತೆ. ರೀಶಫಲ್ಗೆ ಒಪ್ಪಿಗೆ ಸಿಕ್ಕಿದ್ರೆ ನಾಯಕತ್ವ ಬದಲಾವಣೆ ಇಲ್ಲ ಅಂತ ಅರ್ಥ ಅಲ್ವಾ ಅಂತ ಪರಮೇಶ್ವರ್ ಪ್ರಶ್ನಿಸಿದ್ದಾರೆ. ಇನ್ನು ಇದೇ ವಿಚಾರದ ಬಗ್ಗೆ ಸಚಿವ ಎಂಬಿ ಪಾಟೀಲ್, ಸಚಿವ ಸತೀಶ್ ಜಾರಕಿಹೊಳಿ, ಶಾಸಕ ಜಿಎಚ್ ಶ್ರೀನಿವಾಸ್ ಕೂಡ ಮಾತನಾಡಿದ್ದಾರೆ. ಬಹಳ ದಿನದ ಬೇಡಿಕೆ, ಬಹಳ ಜನ ಮಂತ್ರಿಗಳಾಗಬೇಕು ಅಂತ ಅಪೇಕ್ಷೆ ಪಡ್ತಾ ಇದ್ರು. ಈಗ ಅನುಮತಿ ಸಿಕ್ಕಿದ್ದೆ ಅಂತಾದರೆ ಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡ್ನವರು ಮಾಡ್ತಾರೆ. ಅದರಲ್ಲೇನು ದೊಡ್ಡ ಏನು ವಿಚಾರ ಏನು ನನಗೇನು ಅನಿಸಲ್ಲ. ಅಲ್ಲ, ಈಗ ನೀವು ನೋಡ್ದಂಗೆ ಈಗ ಒಂದು ರೀಶಫಲ್ಲು ಅನುಮತಿ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ಮಾಧ್ಯಮದಲ್ಲೂ ಹೇಳ್ತಾರೆ, ಎಲ್ಲ ವಿಷಯಗಳು ಹೊರಗಡೆ ಬರ್ತಾ ಇದೆ. ಅದಾದಮೇಲೆ ಬದಲಾವಣೆ ವಿಚಾರ ಏನು ಅನ್ನೋದು ನೀವೇ ಊಹೆ ಮಾಡಬೇಕು. ಸಿದ್ದರಾಮಯ್ಯನವರು ಡೆಲ್ಲಿಗೆ ಹೋಗಿದ್ದು, ಅವರು ಹೋಗಿ ಅಲ್ಲಿ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಆಗಿದ್ದಾರೆ. ಅನೇಕ ರಾಜಕೀಯ ವಿಚಾರಗಳು, ಬಿಹಾರ್ ಚುನಾವಣೆ ಇದೆಲ್ಲನೂ ಕೂಡ ಚರ್ಚೆ ಮಾಡಿದ್ದಾರೆ. ಹೌದು ಭೇಟಿ ಆಗ್ತದೆ ಮೋದಿಯವರಿಗೆ. ಈಗ ಹೇಳಿದಲ್ಲ ನಾನು ಲಾಸ್ಟ್ ಟೈಮ್ ಕಬ್ಬು ಬೆಳೆಗಾರದು, ನಾಳೆ ಮೋದಿಯವ್ರ ಮುಂದೆ ಪ್ರಸ್ತಾಪ ಆಗ್ತದೆ. ಯಾಕಂದ್ರೆ FRP ಫಿಕ್ಸ್ ಮಾಡ್ಕೊಳ್ಳೋರು ಕೇಂದ್ರ ಸರ್ಕಾರ ಪತ್ರ ಬರೆದಿದ್ದಾರೆ, ನೋಡಿದಾರಲ್ಲ. ಆ ಪತ್ರದ ಎಲ್ಲ ಅಂಶಗಳನ್ನ ಮಾತಾಡ್ತೀವಿ. ನಮ್ಮ ರೆವಿನ್ಯೂ ಮಿನಿಸ್ಟ್ರು, ಅಗ್ರಿಕಲ್ಚರ್ ಮಿನಿಸ್ಟ್ರು ಎಲ್ಲ ಇದು ಮಾಡ್ತಾ ಇದ್ದಾರೆ. ಅದಕ್ಕೆ ಕೇಂದ್ರ ಸರ್ಕಾರಕ್ಕೆ ನಾವು ಹೇಳಿದವಲ್ಲ ಅವಾಗಲೂ ಕೂಡ ಪ್ರಧಾನಮಂತ್ರಿ ಇಲ್ಲ ಚರ್ಚೆ ಆಗ್ತಿರ್ತಲ್ಲ. ಅದೇ 6 ಕೋಟಿ ಜನಸಂಖ್ಯೆ ಇದೆ, ತಮ್ಮ ಬೇಕಾದಂಗೆ ಹೆಂಗೆ ಬೇಕಾದಂಗೆ ಚರ್ಚೆ ಮಾಡ್ತಾನೆ ಇರ್ತಾರೆ. ಚರ್ಚೆಗೆ ಯಾವುದೇ ಕಡಿವಾಣ ಇರಲಿಲ್ಲ. ಅದಿರ್ಲಿಲ್ಲ ಅದು ಆ ಪಕ್ಷ ತೀರ್ಮಾನ ಮಾಡೋದು ನಾವು ನೋಡಿ. ನಿನ್ನೆ ರಾಜ್ಯ ರಾಜಕೀಯದಲ್ಲಿ ನವೆಂಬರ್ ಕ್ರಾಂತಿ ಚರ್ಚೆ ವಿಚಾರದ ಬಗ್ಗೆ ಮೈಸೂರಿನಲ್ಲಿ ಮಾತನಾಡಿದ ವಾಟಾಳ್ ನಾಗರಾಜ್, ರಾಜ್ಯದಲ್ಲಿ ಯಾವ ಕ್ರಾಂತಿ ಆಗುತ್ತೆ? ಕ್ರಾಂತಿ ಅಂದ್ರೆ ಏನು? ಸಿದ್ದರಾಮಯ್ಯ ಬಹಳ ಬುದ್ಧಿವಂತ, ಎಲ್ಲರನ್ನೂ ದಾರಿ ತಪ್ಪಿಸಿದ್ರು ಅಷ್ಟೇ. ಬಹಳ ನಯ ನಾಜೂಕಾಗಿ ವಿಶ್ವಾಸಕ್ಕೆ ತೆಗೆದುಕೊಂಡು ರಾಜ್ಯ ಆಳ್ವಿಕೆ ಮಾಡ್ತಿದ್ದಾರೆ. ಅವರನ್ನ ತೆಗೆದ್ರೆ ಅಷ್ಟೇ ಕ್ರಾಂತಿ ಆಗೋದು, ಇಲ್ಲದಿದ್ರೆ ಯಾವ ಕ್ರಾಂತಿನೂ ಆಗಲ್ಲ ಅಂತ ವಾಟಾಳ್ ಹೇಳಿದ್ರು. ಏನು ಮೊದಲು ಹೇಳ್ದವ್ರು ಅರ್ಥ ಮಾಡ್ಕೋಬೇಕು. ಕ್ರಾಂತಿ ಅಂದ್ರೆ ಗೊತ್ತಿಲ್ಲ. ಸಿದ್ದರಾಮಯ್ಯ ಕರ್ನಾಟಕ ರಾಜಕಾರಣದಲ್ಲಿ ಇಂಥ ನಾಜೂಕಾಗಿ, ಇಂಥ ಅದ್ಭುತವಾಗಿ, ಭಾಳ ಮೆಲ್ಗಿದ್ದು ಎಲ್ಲರನ್ನೂ ದಾರಿ ತಪ್ಪಿಸಿದ್ದು ಸಿದ್ದರಾಮಯ್ಯರೀಗ. ಸಿದ್ದರಾಮಯ್ಯ ಬುದ್ಧಿವಂತ, ಸಿದ್ದರಾಮಯ್ಯನವರು ಬಹಳ ಅದ್ಭುತವಾದ ಚಿಂತನೆ. ಸಿದ್ದರಾಮಯ್ಯನವ್ರನ್ನ ತೆಗೆದರೆ ಮಾತ್ರ ಕ್ರಾಂತಿ. ಬೆಳಗಾವಿ ಅಧಿವೇಶನಕ್ಕೂ ಮೊದಲೇ ಸಂಪುಟ ಪುನರ್ರಚನೆಗೆ ಸಿಎಂ ಪ್ಲಾನ್ ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ನಾಳೆ ಸಂಜೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗೋಕೆ ಸಿಎಂ ನಿರ್ಧಾರ ಮಾಡಿದ್ದು, ಸಂಪುಟ ಪುನರ್ರಚನೆ ಬಗ್ಗೆ ಸಮಾಲೋಚನೆ ನಡೆಸಲಿದ್ದಾರೆ. ಯಾವೆಲ್ಲ ಸಚಿವರನ್ನ ಕೈಬಿಡಬೇಕು, ಯಾರನ್ನ ಸೇರಿಸಿಕೊಳ್ಳಬೇಕು, ಯಾರಿಗೆ ಯಾವ ಖಾತೆ ಅನ್ನೋದರ ಕುರಿತು ಚರ್ಚೆ ನಡೆಸಲಿದ್ದಾರೆ. ಇನ್ನು ಈ ಚರ್ಚೆ ವೇಳೆ ಸುರ್ಜೇವಾಲಾ, ವೇಣುಗೋಪಾಲ್ ಕೂಡ ಇರುವ ಸಾಧ್ಯತೆ ಇದೆ. ಚರ್ಚೆ ಬಳಿಕ ಅಂತಿಮ ಪಟ್ಟಿ ತಯಾರಿಸಿ ರಾಹುಲ್ ಗಾಂಧಿಗೆ ನೀಡಲಿದ್ದಾರೆ. ಬಿಹಾರ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋಲಿನ ವಿಚಾರದ ಬಗ್ಗೆ ಮಾತನಾಡಿದ ಸಚಿವ ಸತೀಶ್ ಜಾರಕಿಹೊಳಿ, ಬಿಹಾರ ಚುನಾವಣೆಯಲ್ಲಿ ಲೆಕ್ಕಾಚಾರ ತಪ್ಪಿರಬಹುದು, ಗ್ರೌಂಡ್ ಸ್ಟಡಿ ಮಾಡಬೇಕು. ನಾವು ಅಲ್ಲಿಂದ ದೂರ ಇದ್ದೇವೆ. ಬಿಹಾರ ಚುನಾವಣೆ ಮೇಲೆ ಬಹಳಷ್ಟು ಆಸೆ ಇಟ್ಕೊಂಡಿದ್ದೇವೆ, ಆದರೆ ಸೋಲಾಯಿತು. ಚುನಾವಣೆಯಲ್ಲಿ ಇದೆಲ್ಲ ನಡೆಯುತ್ತಿರುತ್ತೆ ಮತ್ತು ಇವಿಎಂ ಬಗ್ಗೆ ಅನುಮಾನ ಇದ್ದೇ ಇದೆ. ಕೇಂದ್ರ ಸರ್ಕಾರ ಅದರ ಬಗ್ಗೆ ಸ್ಪಷ್ಟನೆಯನ್ನ ಕೊಡುವವರೆಗೂ ಇದ್ದೇ ಇರುತ್ತೆ. ಇವಿಎಂ ಅನುಮಾನದ ಬಗ್ಗೆ ಚುನಾವಣಾ ಆಯೋಗದವರೇ ಇತಿಶ್ರೀ ಹೇಳಬೇಕು ಅಂದಿದ್ದಾರೆ. ಇನ್ನು ಇದೇ ವಿಚಾರದ ಬಗ್ಗೆ ಸಚಿವ ಎಂಬಿ ಪಾಟೀಲ್, ಸಚಿವ ಕೆಎಚ್ ಮುನಿಯಪ್ಪ, ಡಿಕೆ ಸುರೇಶ್ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಅಲ್ಲಿ ಲೆಕ್ಕಾಚಾರ ತಪ್ಪಿರ್ಬೋದು, ಅಸೆಸ್ಮೆಂಟ್ ಮಾಡ್ಲಿಕ್ಕೆ ಆಗಿಲ್ಲ. ಬಹುಶಃ ಯಾವುದು ಏನೋ ಮಾಡ್ಲಿಕ್ಕೆ ನಾವು ಫೇಲ್ ಆಗಿದ್ವಿ, ಅದಕ್ಕೆ ಈ ರಿಸಲ್ಟ್ ಬಂದಿದೆ. ಇಂಥ ಆಸೆ ಭಾಳಷ್ಟು ಆಸೆ ಇಟ್ಕೊಂಡಿದ್ರಿ ಎಲ್ಲರೂ. ಹರಿಯಾಣದಲ್ಲಿ ಕೂಡ ನಾವು ಭಾಳ ಹತ್ತಿರ ಸೋಲ್ತೀವಿ. ಇವಿಎಂ ಬಗ್ಗೆ ಯಾವಾಗಲೂ ಡೌಟ್ಫುಲ್ ಇದ್ದೇ ಇದೆ. ಅದನ್ನು ಕೇಂದ್ರ ಸರ್ಕಾರ ಅದ್ರ ಬಗ್ಗೆ ಸ್ಪಷ್ಟನೆ ಪಡಿಸುವವರೆಗೆ ಇದು ಡೌಟ್ಫುಲ್ ಇರುವವರೆಗೆ ನಮ್ಮಲ್ಲಿಯ ದೆಹಲಿಯ ನಾಯಕರು ಇದ್ರ ಬಗ್ಗೆ ಅನಾಲಿಸಿಸ್ ಮಾಡ್ತಾ ಇದ್ದಾರೆ. ಆ ಅನಾಲಿಸಿಸ್ ಮಾಡಿದ್ಮೇಲೆ ಸತ್ಯ ಏನಾದ್ರು ಹೊರಬರ್ತದೆ. ಬಟ್ ಮೇಲ್ನೋಟಕ್ಕೆ ಇವತ್ತು ದಿವಸ 90% ಸ್ಟ್ರೈಕ್ ಏನಿದೆ, ಬಹುಶಃ ನಮ್ಮ ಭಾರತ ದೇಶದ ಇತಿಹಾಸದಲ್ಲಿ ಯಾವ ಚುನಾವಣೆಯಲ್ಲೂ ಕೂಡ 90% ಸ್ಟ್ರೈಕ್ ಆಗಿಲ್ಲ. ಹೀಗಾಗಿ ಸಹಜವಾಗಿ ಇವತ್ತೊಂದು ದಿವಸ ಏನೋ ಒಂದು ರೀತಿಯ ಒಂದು ಸಂಶಯ ಉತ್ಪನ್ನ. ಇವತ್ತು
ಬಿಹಾರ್ ಚುನಾವಣೆ ಕೂಡ ಜನ ಮಾತಾಡ್ಬೋದು. ಆದರೆ ಯಾವುದೇ ಒಂದು ಚುನಾವಣೆಯಲ್ಲಿ ಪ್ರಣಾಳಿಕೆ ಹೇಳಿ ಆ ಪಕ್ಷ ಗೆದ್ದಾಗ ಆ ಕಾರ್ಯಕ್ರಮವನ್ನು ಜಾರಿ ಮಾಡೋದು ಇರೋದಂತೂ ವ್ಯವಸ್ಥೆ. ಚುನಾವಣೆಗೆ 1 ವಾರಕ್ಕೆ ಮೊದಲು, ಕೋಡ್ ಆಫ್ ಕಂಡಕ್ಟ್ಗೆ 1 ವಾರಕ್ಕೆ ಮೊದಲು 1,25,00,000 ಮಹಿಳೆಯರ ಅಕೌಂಟ್ಗೆ ಹಣವನ್ನು ಹಾಕ್ತಾರೆ. ಕೇಂದ್ರ ಸರ್ಕಾರದ ಪಕ್ಷದಿಂದ ಈ ಹಣವನ್ನು ಹಾಕೋದು ಇದು ನ್ಯಾಯವೇ? ಇದು ಪ್ರಜಾಪ್ರಭುತ್ವ ಇದೆಯಾ? ಸಂವಿಧಾನ ಇದೆಯಾ? ಸಂವಿಧಾನ ಕಗ್ಗೊಲೆಯಾಗಿದೆ. ಇದು ನ್ಯಾಯ ಇಲ್ಲ ಇದರಲ್ಲಿ. ಇವತ್ತು ಏನು ಚುನಾವಣೆ ಪೂರ್ವವಾಗಿ ಏನು ತಂತ್ರಗಾರಿಕೆಯಿಂದ ಗ್ಯಾರಂಟಿ ಯೋಜನೆ, ಏನು ನಮ್ಮ ರಾಜ್ಯದ ಗ್ಯಾರಂಟಿ ಯೋಜನೆಯನ್ನು ಅಲ್ಲಿ 2 ತಿಂಗಳಿರ್ಬೇಕಾದ್ರೆ ಅನುಷ್ಠಾನ ಮಾಡಿದ್ರು. ಹಾಗಾಗಿ ಮಹಿಳಾ ಮತದಾರರು ಎಲ್ಲರೂ ಕೂಡ NDA ಪರವಾಗಿ ಒಲ್ದಿದ್ದಾರೆ. ಸೊ 10,000 ರೂಪಾಯಿ ಒಟ್ಟಿಗೆ ಹಾಕಿದ್ರಿಂದ ಮತ್ತು ಸುಮಾರು ಚುನಾವಣೆಗೆ ಮುಂಚಿತವಾಗಿಯೇ ಸುಮಾರು 47 ಲಕ್ಷ ಮತಗಳನ್ನು ಕಿತ್ತಾಕ್ದಂಥದ್ದು. ಸೊ ಇವೆಲ್ಲ ಕೂಡ ಇದೆ. ವೋಟ್ ಚೋರಿ ಆರೋಪ ಕಾಂಗ್ರೆಸ್ ಮಾಡುತ್ತಿರುವುದು ಮಾಮೂಲಿ. ಸೋತಾಗೆಲ್ಲ ಅವರು ಇದೇ ಕಥೆ ಹೇಳ್ತಾರೆ ಅಂತ ವಿಪಕ್ಷ ನಾಯಕ ಅಶೋಕ್ ಹೇಳಿದ್ದಾರೆ. ಚಾಮರಾಜನಗರದಲ್ಲಿ ಮಾತನಾಡಿದ ಅವರು, ರಾಹುಲ್ ಗಾಂಧಿ ಪಾರ್ಟ್ ಟೈಮ್ ರಾಜಕಾರಣಿ. ಚುನಾವಣೆ ವೇಳೆ ಆರಾಮಾಗಿ ವಿದೇಶದಲ್ಲಿ ಸುತ್ತಾಡ್ತಾರೆ. ಆದರೆ ಕಷ್ಟ ಬಿದ್ದು ಕೆಲಸ ಮಾಡಿದ್ದು ಮಾತ್ರ ಮೋದಿ, ಅಮಿತ್ ಶಾ. ಚುನಾವಣೆ ವೇಳೆ ಕಷ್ಟಪಟ್ಟಿದ್ದಕ್ಕೆ ಪ್ರತಿಫಲ ಸಿಕ್ಕಿದೆ. ಆದರೆ ಸೋನಿಯಾ ಗಾಂಧಿ ಎಂಟೈರ್ ಫ್ಯಾಮಿಲಿ ಮಜಾ ಹೊಡೆದುಕೊಂಡಿರ್ತಾರೆ. ತಮಗೆ ಬೇಕಾದ ವೇಳೆ ಬರ್ತಾರೆ, ಬೇಡದೆ ಹೋದಾಗ ಹೋಗ್ತಾರೆ. ಅದಕ್ಕೆ ಜನರು ಕಾಂಗ್ರೆಸ್ ಅನ್ನ ತಿರಸ್ಕಾರ ಮಾಡಿದರು ಅಂತ ಹೇಳಿದರು. ಬಿಹಾರ ಫಲಿತಾಂಶದ ಕುರಿತಾಗಿ ಮಾತನಾಡಿದ ಆರ್ ಅಶೋಕ್, ಕರ್ನಾಟಕದಲ್ಲೂ ಕೂಡ ಪುನರಾವರ್ತನೆ ಆಗುತ್ತೆ. ಈಗ ಚುನಾವಣೆ ನಡೆದ್ರೂ ಬಿಜೆಪಿ ಜೆಡಿಎಸ್ ಗೆಲ್ಲುತ್ತೆ. ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲಿವರೆಗೂ ಅಧಿಕಾರ ಹಂಚಿಕೆಯ ಅಗ್ರಿಮೆಂಟ್ ಆಗಿತ್ತು. ಆದರೆ ಹೈಕಮಾಂಡ್ ಸದ್ಯ ವೀಕ್ ಆಗಿದೆ. ಈಗ ಸಿದ್ದರಾಮಯ್ಯರದ್ದೇ ಪವರ್. ಈ ಮುಂಚೆ ರಾಹುಲ್ ಹೇಳಿದಂತೆ ಸಿದ್ದರಾಮಯ್ಯ ಕೇಳ್ತಾ ಇದ್ರು. ಇನ್ಮುಂದೆ ಸಿದ್ದರಾಮಯ್ಯ ಹೇಳಿದಂತೆ ರಾಹುಲ್ ಗಾಂಧಿ ಕೇಳಬೇಕು. ಡಿಕೆಶಿ ಎಲ್ಲಾ ದೇವರಿಗೆ ಹೋಗಾಯ್ತು. ಆದ್ರೆ ಹಣೆ ಬರಹ ಬರೆಯುವಂತಹ ಬ್ರಹ್ಮನನ್ನ ಬಿಟ್ಟಿದ್ರು. ಆದ್ರೀಗ ಬ್ರಹ್ಮ ವರ ಕೊಟ್ಟಿಲ್ಲ. ಹೀಗಾಗಿ ಸಿದ್ದರಾಮಯ್ಯ ಈಗ ಆಟ ಶುರು ಮಾಡಿದ್ದಾರೆ ಅಂತ ಅಂದ್ರು. ದೆಹಲಿಗೆ ತೆರಳಿರುವ ಸಿಎಂ ಸಿದ್ದರಾಮಯ್ಯ ನಿನ್ನೆ ಪಕ್ಷದ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿದ್ರು. ನಾಳೆ ಮತ್ತೆ ದೆಹಲಿಗೆ ತೆರಳಲಿರುವ ಸಿಎಂ ಪ್ರಧಾನಿ ನರೇಂದ್ರ ಮೋದಿಯನ್ನ ಭೇಟಿಯಾಗ್ತಾ ಇದ್ದಾರೆ. ನಾಳೆ ಸಂಜೆ 5 ಗಂಟೆಗೆ ಪ್ರಧಾನಿ ಭೇಟಿಗೆ ಸಮಯ ನಿಗದಿಯಾಗಿದೆ. ಕಬ್ಬಿಗೆ ಬೆಂಬಲ ಬೆಲೆ, ಸಕ್ಕರೆ ದರ ಏರಿಕೆ, ನೆರೆ ನಿರ್ವಹಣೆ ಪರಿಹಾರ ಸಂಬಂಧಪಟ್ಟಂಗೆ ಪ್ರಧಾನಿ ಜೊತೆಗೆ ಸಿಎಂ ಮಹತ್ವದ ಚರ್ಚೆ ಮಾಡಲಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭೇಟಿಯಾಗಲಿದ್ದು, ರಾಜ್ಯಕ್ಕೆ NDRF ನಡಿ 1300ಕ್ಕೂ ಹೆಚ್ಚು ಕೋಟಿ ಬಿಡುಗಡೆ ಮಾಡೋಕೆ ಮನವಿ ಸಲ್ಲಿಸಲಿದ್ದಾರೆ. ಮೈಸೂರು ಚಾಮರಾಜನಗರದಲ್ಲಿ ಹುಲಿ ಆತಂಕ ಹೆಚ್ಚಾಗಿದೆ. 2 ಜಿಲ್ಲೆಗಳ ಕಾಡಂಚಿನ ಗ್ರಾಮಗಳಿಗೆ 8 ರಿಂದ 10 ಹುಲಿಗಳು ಬಂದಿವೆಯಂತೆ. ಬಂಡೀಪುರ ಹಾಗೂ ನಾಗರಹೊಳೆ ಹುಲಿ ಸಂರಕ್ಷಿತ ಪ್ರದೇಶಗಳಿಂದ ಹುಲಿಗಳು ಹೊರಗೆ ಬಂದಿವೆ ಅಂತ ಹೇಳಲಾಗ್ತಾ ಇದೆ. ಹುಲಿಗಳ ಸಂಖ್ಯೆಗೆ ಅನುಗುಣವಾಗಿ ಅರಣ್ಯ ಪ್ರದೇಶ ಇಲ್ಲದಿರೋದ್ರಿಂದ ನಾಡಿಗೆ ಹುಲಿಗಳು ಬರಲು ಕಾರಣ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಆಹಾರಕ್ಕಾಗಿ ದನ ಕರುಗಳ ಮೇಲೆ ಹುಲಿಗಳು ದಾಳಿ ಮಾಡ್ತಾ ಇದ್ದು, ಹುಲಿ ದಾಳಿ ನಿಯಂತ್ರಣ ಮಾಡುವುದೇ ಅರಣ್ಯ ಇಲಾಖೆಗೆ ಸವಾಲಾಗಿದೆ. ಮೈಸೂರಲ್ಲಿ ಹುಲಿ ದಾಳಿ ಹಿನ್ನೆಲೆಯಲ್ಲಿ ಇಂದು ನಗರದ ಹಾರ್ಡಿಂಗ್ ವೃತ್ತದಲ್ಲಿ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಲಾಯಿತು. ಪ್ರತಿಭಟನೆ ವೇಳೆ ಅರಣ್ಯ ರಕ್ಷಿಸಿ, ಪ್ರಾಣಿಗಳನ್ನು ರಕ್ಷಿಸಿ ಅಂತ ಘೋಷಣೆ ಹಾಕಲಾಯಿತು. ಅರಣ್ಯ ಸಂಪತ್ತನ್ನ ರಕ್ಷಣೆ ಮಾಡಬೇಕು, ಕಾಡಲ್ಲಿರುವ ಪ್ರಾಣಿಗಳನ್ನು ರಕ್ಷಣೆ ಮಾಡಬೇಕು, ಕಾಡು ಪ್ರಾಣಿಗಳಿಂದ ಜನರನ್ನ ರಕ್ಷಿಸಬೇಕು ಅಂತ ವಾಟಾಳ್ ನಾಗರಾಜ್ ಆಗ್ರಹಿಸಿದರು. ವೇಲ್ಸ್ ಸ್ಟುಡಿಯೋಸ್ಗೆ ಬೀಗ ಹಾಕಿದ ಪ್ರಕರಣದ ಕುರಿತು ಮಾತನಾಡಿದ ಕೆಎಸ್ಪಿಸಿಬಿ ಅಧ್ಯಕ್ಷ ನರೇಂದ್ರ ಸ್ವಾಮಿ, ಸಂಸ್ಥೆಯವರು ಕೋರ್ಟ್ಗೆ ಹೋಗಿದ್ದಾರೆ. ಕೇಸ್ ನಡೀತಾ ಇದೆ. ಮಂಡಳಿಯೂ ಕೂಡ ತಮ್ಮ ವಾದವನ್ನ ಕೋರ್ಟ್ ಮುಂದೆ ಮಂಡಿಸಿದೆ. 30 ಎಕರೆ ಮೇಲ್ಪಟ್ಟ ಪ್ರದೇಶದಲ್ಲಿ ಮಂಡಳಿ ಅನುಮತಿಯನ್ನ ನೀಡಬೇಕಾಗಿತ್ತು. ಹೀಗಾಗಿ ಕೋರ್ಟ್ ಆದೇಶ ಶೀಘ್ರದಲ್ಲೇ ಬರುತ್ತೆ. ಅವರಿಗೆ ದಂಡ ವಿಧಿಸುವ ಬಗ್ಗೆ ಚರ್ಚೆ ನಡೀತಾ ಇದೆ ಅಂತ ಹೇಳಿದ್ದಾರೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕಿ ಸೇರಿದಂತೆ 6 ಮಂದಿ ದಿಢೀರ್ ವರ್ಗಾವಣೆ ಮಾಡಲಾಗಿದೆ. ಬ್ರಹ್ಮಾವರ ತಾಲೂಕು ಹಂದಾಡಿ ಕುಂದಗೋಡು ಶಾಲೆಯ ಶಿಕ್ಷಕರನ್ನ ವರ್ಗಾವಣೆ ಮಾಡಲಾಗಿದೆ. ಸದ್ಯ ಇಲಾಖೆಯ ಆದೇಶದಿಂದ ಹಳೆ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಆಕ್ರೋಶಗೊಂಡಿದ್ದಾರೆ. ಕೂಡಲೇ ವರ್ಗಾವಣೆ ಆದೇಶ ಹಿಂಪಡಿಬೇಕು ಅಂತ ಆಗ್ರಹಿಸಿದ್ದಾರೆ.
ಕಾಲೇಜು ಕಟ್ಟಡ ನಿರ್ಮಾಣಕ್ಕಾಗಿ ಅಕ್ಷರ ಸಂತ ಪದ್ಮಶ್ರೀ ವಿಜೇತ ಹರೇಕಳ ಹಾಜಪ್ಪ ಹೋರಾಟವನ್ನ ಮಾಡ್ತಿದ್ದಾರೆ. ಮಂಗಳೂರಿನ ಹರೇಕಳ ಗ್ರಾಮದ ಬಳಿ ಇರುವಂತಹ ಶಾಲೆಗೆ ವರ್ಷದ ಹಿಂದೆಯೇ ಪಿಯುಸಿ ತರಗತಿಗೆ ಅನುಮತಿಯನ್ನ ನೀಡಲಾಗಿದೆ. ಆದರೆ ಕಾಲೇಜು ಆರಂಭವಾದರೂ ಕೂಡ ಇನ್ನೂ ತರಗತಿಗಳಿಗೆ ಕಟ್ಟಡ ಇಲ್ಲ. ಹೀಗಾಗಿ ಪಿಯುಸಿ ವಿದ್ಯಾರ್ಥಿಗಳು ಕಟ್ಟಡ ಇಲ್ಲದೆ ಪರದಾಡ್ತಿದ್ದಾರೆ. ಹೀಗಾಗಿ ಹೊಸ ಕಟ್ಟಡ ನಿರ್ಮಾಣಕ್ಕಾಗಿ ಹರೇಕಳ ಹಾಜಪ್ಪ ಓಡಾಡ್ತಾ ಇದ್ದು ದಾನಿಗಳನ್ನ ಸಂಪರ್ಕಿಸಿ ಸಹಕಾರ ಕೇಳ್ತಿದ್ದಾರೆ. ನಾಡಗೀತೆಗೆ ಶತಮಾನೋತ್ಸವ ಮತ್ತು ವಕೀಲರ ಸಮ್ಮೇಳನ ಕಾರ್ಯಕ್ರಮ ಪ್ರಯುಕ್ತ ಬೆಂಗಳೂರಿನ HSR ಲೇಔಟ್ನಲ್ಲಿ ರಾಗಿ ಮುದ್ದೆ ನಾಟಿ ಕೋಳಿ ಸಾರು ತಿನ್ನುವ ಸ್ಪರ್ಧೆ ಏರ್ಪಡಿಸಲಾಗಿತ್ತು. ಸ್ಪರ್ಧೆಯಲ್ಲಿ ನಾಮುಂದು ತಾಮುಂದು ಅಂತ ಸ್ಪರ್ಧಿಗಳು ಮುದ್ದೆ ತಿಂದಿದ್ದಾರೆ. ಮಂಡ್ಯ, ಹಾಸನ, ಕನಕಪುರ, ಚಿತ್ರದುರ್ಗ, ಮೈಸೂರು, ದೊಡ್ಡಬಳ್ಳಾಪುರ, ಚನ್ನಪಟ್ಟಣ, ಆನೇಕಲ್ ಸೇರಿದಂತೆ ನಾನಾ ಭಾಗಗಳಿಂದ ಸ್ಪರ್ಧಿಗಳು ಆಗಮಿಸಿದ್ರು. ಒಟ್ಟು ಮಹಿಳೆಯರು, ಪುರುಷರು ಸೇರಿ 150 ಜನ ಸ್ಪರ್ಧಿಗಳು ಭಾಗಿಯಾಗಿದ್ದರು. ಇನ್ನು ಮುದ್ದೆ ನಾಟಿಕೋಳಿ ತಿನ್ನುವ ಸ್ಪರ್ಧೆಯಲ್ಲಿ ಅಕ್ಕ ತಮ್ಮ ಗೆಲುವು ಸಾಧಿಸಿದ್ದಾರೆ. ವೈಟ್ಫೀಲ್ಡ್ನ ನಲ್ಲೂರಹಳ್ಳಿಯ ನಿವಾಸಿಗಳಾದ ಸೌಮ್ಯ ಮತ್ತು ಅಜಯ್ ಪ್ರಥಮ ಬಹುಮಾನ ಗೆದ್ದಿದ್ದಾರೆ. ಪುರುಷರ ವಿಭಾಗದಲ್ಲಿ 11 ಮುದ್ದೆಯನ್ನ ಅಜಯ್ ತಿಂದಿದ್ರೆ, ಇತ್ತ ಮಹಿಳಾ ವಿಭಾಗದಲ್ಲಿ ಸೌಮ್ಯ 10 ಮುದ್ದೆ ತಿಂದಿದ್ದಾರೆ. ಬಸವನಗುಡಿ ಕಡಲೆಕಾಯಿ ಪರಿಷೆಗೆ ಕೌಂಟ್ಡೌನ್ ಶುರುವಾಗಿದೆ. 400 ವರ್ಷಕ್ಕೂ ಹೆಚ್ಚು ಕಾಲ ಇತಿಹಾಸವಿರುವಂತಹ ಬಸವನಗುಡಿ ಕಡಲೆಕಾಯಿ ಪರಿಷೆ ನಾಳೆಯಿಂದ ಆರಂಭ ಆಗ್ತಾ ಇದೆ. ನಾಳೆ ಬೆಳಿಗ್ಗೆ 10 ಗಂಟೆಗೆ ಪರಿಷೆಗೆ ಅಧಿಕೃತ ಚಾಲನೆ ಸಿಗಲಿದೆ. 116 ವರ್ಷದಿಂದ ನಡೀತಾ ಇರುವಂತಹ ಈ ಪರಿಷೆಗೆ ಕಳೆದ ವರ್ಷ 5 ಲಕ್ಷ ಜನ ಸೇರಿದ್ರು. ಈ ಬಾರಿ ಇನ್ನೂ ಜಾಸ್ತಿ ಜನ ಸೇರುವ ನಿರೀಕ್ಷೆ ಇದೆ. ಬಿಹಾರದಲ್ಲಿ ಎನ್ಡಿಎ ಕೂಟ ಭರ್ಜರಿ ಗೆಲುವು ಸಾಧಿಸಿದ ನಿತೀಶ್ ಕುಮಾರ್ಗೆ ಸಿಎಂ ಸ್ಥಾನ ಸಿಕ್ಕರೂ ಬಿಜೆಪಿಗೆ ಹೆಚ್ಚಿನ ಪ್ರಾತಿನಿಧ್ಯ ನೀಡಲಾಗಿದೆ. ಬಿಜೆಪಿಗೆ 15ರಿಂದ 16 ಮಂತ್ರಿ ಸ್ಥಾನಗಳನ್ನು ನೀಡುವ ಸಾಧ್ಯತೆ ಇದೆ. ಇನ್ನು ಜೆಡಿಯುಗೆ ಸಿಎಂ ಸ್ಥಾನದ ಜೊತೆಗೆ 14 ಮಂತ್ರಿ ಸ್ಥಾನ ನೀಡುವ ಸಾಧ್ಯತೆ ಇದೆ. ಈಗಾಗಲೇ ಅಮಿತ್ ಶಾ ನೇತೃತ್ವದಲ್ಲಿ ಎನ್ಡಿಎ ಸಭೆ ನಡೆಸಿದ್ದು ಅಧಿಕಾರ ಹಂಚಿಕೆ ಅಂತಿಮಗೊಳಿಸಿದೆ. ಸರ್ಕಾರ ರಚನೆಗೂ ಮುನ್ನವೇ ಸಚಿವ ಸ್ಥಾನ ಹಂಚಿಕೆ ಅಂತಿಮಗೊಳಿಸಿದ್ದು ನವೆಂಬರ್ 10 ಅಥವಾ 20ರಂದು ಸರ್ಕಾರ ರಚನೆಗೆ ಸಿದ್ಧತೆ ನಡೆಸಲಾಗಿದೆ. ಕೇರಳದ ವಿಶ್ವವಿಖ್ಯಾತ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದರ್ಶನ ಇಂದಿನಿಂದ ಆರಂಭ ಆಗಲಿದೆ. ಕೆಲವೇ ಕ್ಷಣಗಳಲ್ಲಿ ಗರ್ಭಗುಡಿಯ ಬಾಗಿಲು ತೆರೆಯಲಾಗುತ್ತೆ. ಇಂದಿನಿಂದ ಜನವರಿ 20ರವರೆಗೆ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದರ್ಶನ ಇರಲಿದ್ದು, ಸುಗಮ ತೀರ್ಥಯಾತ್ರೆಗೆ ಪಂಪಾ ನದಿ ಚಾರಣ ಮಾರ್ಗದಲ್ಲಿ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ.